प्रभु महाराज की, षडक्षरी शिवयोगी सिद्धरामेश्वर महाराज की, डॉक्टर पूज्य मृग राजेंद्र महाराज की। ಬಹುತೇಕವಾಗಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮಪ್ಪಂಗಳವರನ್ನ, ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರನ್ನ ಅವರ ಪಾದಗಳಲ್ಲಿ ಭಕ್ತಿಯ ನಮನಗಳನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನಾವೆಲ್ಲರೂ ಕೂಡ ನಮ್ಮೆಲ್ಲರ ಭಕ್ತಿಯನ್ನ ಅರ್ಪಣೆ ಮಾಡುವ ಸಲುವಾಗಿ 4 ರಾಜ್ಯಗಳಿಂದ ಮುಗುಳುಕೋಡು ಜಡಗಾ ಮಠದ ಭಕ್ತರೆಲ್ಲರೂ ಕೂಡ ಬಂದಿದ್ದು, ಬಹುತೇಕ ಮತ್ತೆ ಗುರುವಿಗೆ ನಮನವನ್ನ ಸಲ್ಲಿಸುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿಯಾಗಿದ್ದು, ಇಲ್ಲಿಂದ ಲಕ್ಷಾಣಕ್ಕ ಹೆಂಗ್ ಹೋಗ್ಬೇಕಂದ್ರೆ ಇತಿಹಾಸ ಸೃಷ್ಟಿಯಾಗಿರಬೇಕು. ಬಹುತೇಕವಾಗಿ ಬಂದವರೆಲ್ಲರೂ ಕೂಡ ನಿಧಾನವಾಗಿ ಹೋಗಿ ಗುರುವಿಗೆ ಭಕ್ತಿಯನ್ನು ಅರ್ಪಣೆ ಮಾಡೋದ್ರೊಳಗೆ ನಾವೆಲ್ಲರೂ ಕೂಡ ಯಶಸ್ವಿ ಆಗೋಣ ಅನ್ನುವಂಥದ್ದನ್ನ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ, ಎರಡೂ ಕೈಗಳನ್ನ ಮೇಲ್ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಗುರುಗಳ ಭಕ್ತಿಯನ್ನು ಸಾಕ್ಷಾಗಲು ನಮ್ಮೆಲ್ಲರಿಗೂ ಕೂಡ ಅವರದೇ ಆಗಿರುವಂತಹ ಮಾರ್ಗದರ್ಶನದ ಮಾತುಗಳನ್ನ ಶಶಿಕಾಂತ್ ಗುರುಜಿ ಅವರು ನೀಡುತ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಲಿಸಬೇಕು. ಸಿದ್ಧಲಿಂಗ ಮಹಾರಾಜರ ಕರ್ತೃಗದ್ದುಗೆಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವೆಲ್ಲರ ಸುಲಭ ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದ್ರೆ ಯಾವುದೇ ಕೆಲಸ ಕಾರ್ಯ ಸಂಕಲ್ಪ ಆಗಬೇಕಾದ್ರೆ ಇತಿಹಾಸ ಪ್ರಸಿದ್ಧ ಮಹಾತ್ಮರು ಬಂದ ಆ ಕೆಲಸವನ್ನು ಮಾಡಬೇಕಾಗ್ತದೆ. 3 ಲೋಕದ ಒಡೆಯರು 7 ಕೋಟಿ ಜಪವನ್ನ ಮಾಡಿರ್ತಕ್ಕಂಥ ಮುಗುಳುಕೋಡದ ಯಲ್ಲಾಲಿಂಗ ಮಹಾರಾಜರ ಕರ್ತೃಗದ್ದುಗೆಗೆ ಹಾಗೂ ಜಡಗಾದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು 3 ಒಲೆಗೊಂಡಾಗಿ ಅಡಿಗೆಯನ್ನ ಮಾಡಿ ಜಗತ್ತಿಗೆ ಪ್ರಸಾದವನ್ನ ನೀಡಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮರಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ. ಯಾಕಂದ್ರೆ ಯಾವುದಾದ್ರೂ ಇತಿಹಾಸ ಆಗಬೇಕಾದ್ರೆ ನಮ್ಮೆಲ್ಲರ ಆಗ್ತಕ್ಕಂಥ ಕಾಲದೊಳಗೆ ಜನ್ಮ ಆಗಿರ್ತದಲ್ಲ, ನಮ್ದೆಲ್ಲ ಪುಣ್ಯವಂತರ ಕಾಲ ಅಂತ ಹೇಳ್ತಾರೆ. ಕಲಿಯುಗದೊಳಗೆ ನಮ್ಮ ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಪುಣ್ಯಮಯ ಇತಿಹಾಸದ ಕಾರ್ಯಕ್ರಮ ಇದು. 5,000 ಜನ ತಾಯಂದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಐತಿಹಾಸಿಕ ಆದ್ರ, ಲಚ್ಚಾಣದ ಕರ್ಮಭೂಮಿಯೊಳಗೆ ಜಡಗಾದ ಪುಣ್ಯಭೂಮಿಯ ಮಣ್ಣು, ಮುಗುಳುಕೋಡದ ಪುಣ್ಯಭೂಮಿಯ ಮಣ್ಣು, ಲಚ್ಚಾಣದ ಪುಣ್ಯಭೂಮಿಯ ಮಣ್ಣು ಬೇರೆ ಎಲ್ಲ ಒಂದೇ ಅದ ಅಂತೇಳಿ ಈ ಜಗತ್ತಿಗೆ ಸಾರ್ಲಿಕ್ಕೆ ಬಂದಿರತಕ್ಕಂಥ ಪುಣ್ಯಾತ್ಮನ ನಮ್ಮ ಮಧ್ಯದೊಳಗಿದಾರ. ನಾ ಏನ್ ಬಹಳ ಮಾತನಾಡಂಗಿಲ್ಲ, ತಾವೆಲ್ಲ ಹೋಗುವಾಗ. ಯಾಕಂದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ತಪ್ಪುಗಳಾದ್ರೆ ಮಹಾತ್ಮರಿಗೆ ಧಕ್ಕೆ ಆಗ್ತದ. ಏನೇ ಹೆಚ್ಚು ಕಡಿಮೆ ಆದ್ರೂ ಸಮಾಧಾನದಿಂದ ನಾವೆಲ್ಲರೂ ಸಂಭಾಳಿಸ್ಕೊಂಡು ಲಚ್ಚಾಣಕ್ಕೆ ಹೋಗೋ ಮಟ್ಟ ಹೆಂಗ್ ಹೋಗಬೇಕಂತಂದ್ರ ಯಾವುದೋ ಒಂದು ರ್ಯಾಲಿ ಹೊಂಟಂಗ ಆಗಬಾರ್ದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮುಂದೆ ಹೊಂಟಾರ, ಯಲ್ಲಾಲಿಂಗಪ್ಪವ್ರ ಮುಂದೆ ಹೊಂಟಾರ, ಜಡಗಿಯ ಸಿದ್ದರಾಮೇಶ್ವರ ಮಹಾರಾಜರ ಮುಂದೆ ಹೊಂಟಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಸಮಾಧಾನದಿಂದ ಹೋದಿವಿ ಅಂತಂದ್ರ ಆ ಕೆಲಸಕ್ಕ ಕಾರ್ಯಕ್ಕೆ ಸಂಕಲ್ಪಕ ಹೋಗೋದಕ್ಕೆ ನಮ್ಮೆಲ್ಲರ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಮತ್ತೊಂದು ವಿನಂತಿಯನ್ನು ಮಾಡಿ ನನ್ನೆರಡು ಮಾತ್ರ ಅಪ್ಪವ್ರ ಪಾದಕರ್ಪಣೆ ಮಾಡಿ. ಮುಗುಳುಕೋಡ ಜಿಡಗಾ ಭಾಗದಿಂದ ಅನೇಕ ಎಲ್ಲಾ ಜಿಲ್ಲೆಯಿಂದನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು. ಈಗಾಗಲೇ ಸುಮಾರು 100-200 ವಾಹನಗಳು ಆಗಲೇ ಲಚ್ಚಾಣಕ್ಕೆ ಹೋಗಿ ತಲುಪಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಗುರುವಿನ ಮೇಲೆ ಒಂದು ಶ್ರದ್ಧೆ ಭಕ್ತಿಯನ್ನಿಟ್ಟು ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದಿದೆ. ನಾವೆಲ್ಲರೂ ನಿಧಾನವಾಗಿ ಸಾಲಾಗಿ ಒಬ್ಬರ ಮುಂದೆ ಒಬ್ಬರು ಹೋಗ್ತಕ್ಕಂಥದ್ದು, ಹೋಗುವಂಥ ಸಮಯದಲ್ಲಿ ಒಬ್ಬರ ವಾಹನಕ್ಕೆ ಒಬ್ಬರು ಏನು ಒಬ್ಬರಿಗೊಬ್ರು ಅದು ಗಾಡಿಗಳನ್ನ ತಟ್ಟಿಸ್ತಕ್ಕಂಥದ್ದು ಏನಿದೆ ಅಂಥದನ್ನ ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಎಷ್ಟೇ 5 ನಿಮಿಷ ಹಿಂದಾಗ್ಲಿ ಮುಂದಾಗ್ಲಿ ನಾವೆಲ್ಲರೂ ಹೋಗಿ ತಲುಪತಕ್ಕಂಥದ್ದು ಅದು ಸಿದ್ಧಲಿಂಗನ ಸಾನ್ನಿಧ್ಯಕ್ಕೆ. ಹಾಗಾಗಿ ಯಾರು ಕೂಡ ಗಡ್ಬಡಿಯನ್ನ ಮಾಡಲಾರದೆ ಸಮಾಧಾನ ರೀತಿಯಿಂದ ನಾವೆಲ್ಲರೂ ಹೋಗಿ ನಮ್ಮೆಲ್ಲರ ಭಕ್ತಿಯನ್ನ ಗುರುಗಳಿಗೆ ಸಮರ್ಪಣೆಯನ್ನ ಮಾಡಿ ಆ ಗುರುಗಳ ದಿವ್ಯ ಆಶೀರ್ವಾದವನ್ನ ನಾವೆಲ್ಲರೂ ಪಡೆದು ನಮ್ಮೆಲ್ಲರ ಜೀವನ ಮುಗುಳುಕೋಡು ಜಿಡಗಾ ಮಠದ ಭಕ್ತರ ಬದುಕು ಅದು ಸುವರ್ಣ ಬದುಕು ಆಗ್ಲಿ ಅನ್ನುವಂಥ ಸಂಕಲ್ಪವನ್ನ ಮಾಡಿ ನಾವೆಲ್ಲರೂ ನಿಧಾನವಾಗಿ ಹೋಗೋಣ. ನೀವೆಲ್ಲರೂ ಈ ಕಾರ್ಯಕ್ಕೆ ಸಹಕರಿಸಲಿ ಅನ್ನುವಂಥ ಮಾತನ್ನ ಹೇಳ್ತಾ ಸೇರಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಸರ್ವೇ ಜನ ಸುಖಿನೋ. ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಇಂದು ಸುಕ್ಷೇತ್ರ ಲಚ್ಚಾಣ ಗ್ರಾಮದ ಶ್ರೀ ಸಿದ್ಧಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಜಾಗೃತ ಯೋಗ ಸಮಾಧಿಗೆ ಮುಗುಳುಕೋಡು ಜಿಡಗಾ ಶ್ರೀಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಲಕ್ಷ ಬಿಲ್ವಾರ್ಚನೆ
5,000 ತಾಯಂದಿರಿಗೆ ಉಡಿ ತುಂಬುವಂತಹ ಶ್ರೇಷ್ಠ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭದಲ್ಲಿ ಸಾವಿರ ಸಂಖ್ಯೆಯಿಂದ ಅನೇಕ ಭಾಗದಿಂದ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇವತ್ತು ಮುಗುಳುಕೋಡ್ ಜಿಡ್ಗ ಶ್ರೀಮಠದ ಭಕ್ತರ ಇತಿಹಾಸದಲ್ಲಿ ಇವತ್ತಿನ ದಿನ ಅಂತಂದ್ರೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ ಅನ್ನುವ ಪ್ರಮುಖ. ಯಾಕಂದ್ರೆ ಪ್ರತಿ ಸಲ ನಾವು ಮುಗುಳುಕೋಟದಲ್ಲಿ ಮತ್ತು ಜಿಡ್ಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಆ ಇಬ್ಬರು ಉಭಯ ಗುರುಗಳ ಆಶೀರ್ವಾದವನ್ನ ಪಡಿತಕ್ಕಂತ ಒಂದು ಸುಯೋಗ ನಮ್ಮೆಲ್ಲರಿಗೆ ಸಿಗುತ್ತಿತ್ತು. ಆದರೆ ಇವತ್ತು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮೂಲ ಕಾರಣಿಕ ಮಹಾನ್ ಪುರುಷರು ಆಗಿರುವಂತಹ ಸಿದ್ಧಲಿಂಗಗಳ ಒಂದು ದಿವ್ಯ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಪ್ರತಿ ಸಲ ನಾವು ಕೂಡಲ ಸಂಗಮದ ಒಂದು ರೀತಿಯಲ್ಲಿ ಇಬ್ಬರು ಗುರುಗಳ ಆಶೀರ್ವಾದವನ್ನ ಪಡಿತಿದ್ದೇವೆ. ಆದ್ರೆ ಇವತ್ತು ಕೂಡಲ ಸಂಗಮ ಅಲ್ಲ, ತ್ರಿವೇಣಿ ಸಂಗಮ ಗುರುಗಳ ಆಶೀರ್ವಾದವನ್ನ ನಾವು ಪಡಿತಾ ಇದ್ದೇವೆ. ಹಾಗಾಗಿ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಲಚ್ಚಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಯಾರಿಯನ್ನ ಗ್ರಾಮಸ್ಥರು, ಆ ಭಾಗದ ಇಂಡಿ ತಾಲೂಕಿನ ಅನೇಕ ಎಲ್ಲ ಮುಖಂಡರು ಸೇರ್ಕೊಂಡು ಬಹಳ ದೊಡ್ಡ ತಯಾರಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಕಾರ್ಯಕ್ರಮ ಅಲ್ಲಿ ಬಿಲ್ವಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾವೆಲ್ಲರೂ ಇಲ್ಲಿಂದ ಏಕಕಾಲಕ್ಕೆ ಎಲ್ಲ ಭಕ್ತರ ಜೊತೆಗೆ ಹೋಗಬೇಕು, ಅಲ್ಲಿ ಪೂಜೆ ಕಾರ್ಯಕ್ರಮ ನಡೀಲಿ ಅನ್ನುವಂಥ ವಿಚಾರವನ್ನ ತಿಳಿಸಿ ನಿಮ್ಮೆಲ್ಲರ ಜೊತೆಗೆ ನಿಮ್ಮೆಲ್ಲರ ಭಕ್ತಿಯ ಭಾವನೆಯ ಮಧ್ಯದಲ್ಲಿ ನಾನು ಕೂಡ ನನ್ನ ಭಕ್ತಿಯನ್ನ ಗುರುವಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ತಯಾರಿ ಆದ್ರೂ ಕೂಡ ನಿಮ್ ಜೊತೆಗೆ ಹೋಗ್ಬೇಕು ಅಂತ ಸಂಕಲ್ಪವನ್ನ